ಬಿಡದಿ ಟೌನ್ಶಿಪ್ ಎಚ್ಡಿಕೆ ಪಾಪದ ಕೂಸು. ಎಲ್ಡಿಎಫ್ಗೆ ಟೆಂಡರ್ ಕೊಟ್ಟ ಎಚ್ಡಿಕೆ ಪಡೆದ ಕಿಕ್ ಬ್ಯಾಕ್ ಎಷ್ಟು? ಶೋಭಕ್ಕನ ಬಗ್ಗೆ ಕೈ ಶಾಸಕ ಹೇಳಿದ್ದೆಂತ ಮಾತು? ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರಾಜ್ಯ ರಾಜಕೀಯದಲ್ಲಿ ಈ ಬಿಡದಿ ಟೌನ್ಶಿಪ್ ಜಟಾಪಟಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ತಗೊಂತಿದೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅನ್ನೋದು ಗಾದೆ ಮಾತು. ಅದೇ ರೀತಿ ರಾಜ್ಯ ರಾಜಕಾರಣದಲ್ಲೂ ಇದೀಗ ಒಂದು ಮಾತು ಭಾರಿ ಸದ್ದು ಮಾಡ್ತಿದೆ. ನಮ್ಮ ಮಾಗಡಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಾಹೇಬ್ರು ಮಾತ್ರ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಆಡಿದ ಮಾತುಗಳಿಗೆ ಈಗ ಸಂಪೂರ್ಣ ವಿಷಾದ ವ್ಯಕ್ತಪಡಿಸಿ ದೊಡ್ಡ ಯೂಟರ್ನ್ ಹೊಡೆದಿದ್ದಾರೆ. ಜೊತೆಗೆ ಶೋಭಕ್ಕಂಗೆ ಕ್ಷಮೆ ಕೇಳ್ತಾನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೇಲೆ 100 ಕೋಟಿ ಕಿಕ್ ಬ್ಯಾಕ್ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಏನಿದು ಶೋಭಕ್ಕನ ರಗಳೆ? ಎಚ್ಡಿಕೆ ಎತ್ತಿಕೊಂಡ ವಿಕಲಚೇತನ ಪಾಪದ ಕೂಸಿನ ಅಸಲಿ ಕತೆ ಏನೋ? ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಂಪ್ಲೀಟ್ ಮ್ಯಾಟರ್ ಓಪನ್ ಮಾಡ್ತೀನಿ. ಮೊನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಬಾಲಕೃಷ್ಣ ಅವರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ಮಾತನಾಡುವಾಗ 2010ರಲ್ಲಿ ಬಿಡದಿ ಟೌನ್ಶಿಪ್ಗೆ ಟೆಂಡರ್ ಕರೆದಿದ್ದು ನಿಮ್ಮ ಯಜಮಾನ, ನಿಮ್ಮ ಸಾಹೇಬ ಅಂತ ಏಕವಚನದ ಮಾದರಿಯಲ್ಲಿ ಲಘುವಾಗಿ ಮಾತನಾಡಿದ್ರು. ಇದನ್ನ ನೋಡಿದ ಬಿಜೆಪಿ ನಾಯಕರು ಕಂಪ್ಲೀಟ್ ಗರಂ ಆಗಿಬಿಟ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಂತೂ ಅಕ್ಕಡಕ್ಕಿಳಿದು ಇದು ಮಹಿಳೆಯರಿಗೆ ಅಗೌರವ ತೋರೋ ಕಾಂಗ್ರೆಸ್ನ ಅಪ್ಪಟ ಅಸಭ್ಯ ಸಂಸ್ಕೃತಿ. ಎಚ್.ಸಿ. ಬಾಲಕೃಷ್ಣ ತಕ್ಷಣ ಇಡೀ ಮಹಿಳಾ ಸಮುದಾಯದ ಕ್ಷಮೆ ಯಾಚಿಸಬೇಕು ಅಂತ ಬೆಂಕಿ ಉಗುಳಿದ್ರು. ಅದ್ಯಾವಾಗ ಈ ಇಶ್ಯೂ ರಾಷ್ಟ್ರೀಯ ಮಟ್ಟದಲ್ಲಿ ರಗಳೆಯಾಯಿತು. ಬಾಲಕೃಷ್ಣ ಅವರು ಸೀದಾ ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋ ಬಾಸ್, ನಾನು ಶೋಭಕ್ಕ ಅವರನ್ನ ಅತ್ಯಂತ ಗೌರವದಿಂದಲೇ ಕಂಡಿದ್ದೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿದ್ದ ಅವರನ್ನ ಗುರುತಿಸಿ ಸಚಿವೆಯನ್ನಾಗಿ ಮಾಡಿ ಬೆಳೆಸಿದ ನಾಯಕರು ಯಡಿಯೂರಪ್ಪ. ಆ ರಾಜಕೀಯ ಹಿನ್ನೆಲೆ ಇಟ್ಕೊಂಡು ಸಾಹೇಬ, ಯಜಮಾನ ಅಂತ ಬಳಸಿದ್ದಷ್ಟೇ. ಸಾರ್ವಜನಿಕ ಜೀವನದಲ್ಲಿರೋರು ನನ್ನ ಹೇಳಿಕೆಯನ್ನ ಸರಿಯಾದ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು. ಆದ್ರೂ ನನ್ನ ಹೇಳಿಕೆಯಿಂದ ಯಾರಿಗಾದ್ರೂ ನೋವಾಗಿದ್ರೆ ನಾನು ಸಂಪೂರ್ಣ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಮ್ಯಾಟರ್ ಕೂಲ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಕತೆ ಇಲ್ಲಿಗೆ ಮುಗ್ದಿದ್ರೆ ಅದು ಕರ್ನಾಟಕ ಪಾಲಿಟಿಕ್ಸ್ ಯಾಕಾಗ್ತಿತ್ತು ಹೇಳಿ? ಶೋಭಕ್ಕಂಗೆ ಸಾರಿ ಕೇಳ್ತಾನೆ ಎಚ್ಡಿಕೆ ಮೇಲೆ ದೊಡ್ಡ ಅಟ್ಯಾಕ್ ಮಾಡಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಿಡದಿ ಯೋಜನೆಯಲ್ಲಿ ಕಿಕ್ ಬ್ಯಾಕ್ ತಗೊಂಡು ದೆಹಲಿ ನಾಯಕರಿಗೆ ಕಳಿಸ್ತಿದ್ದಾರೆ ಅಂತೇಳಿ ಬಿಜೆಪಿ ಜೆಡಿಎಸ್ ಆರೋಪ ಮಾಡ್ತಾರಲ್ಲ. ಹಾಗಾದ್ರೆ 2010ರಲ್ಲಿ ಬಿಡದಿ ಯೋಜನೆಯನ್ನ ಪಿಪಿಪಿ ಮಾದರಿಯಲ್ಲಿ ಎಲ್ಡಿಎಫ್ ಸಂಸ್ಥೆಗೆ ಜಾಗತಿಕ ಟೆಂಡರ್ ಕೊಟ್ಟಾಗ ಕುಮಾರಸ್ವಾಮಿ ಅವರು ಎಷ್ಟು ಕಿಕ್ ಬ್ಯಾಕ್ ತಗೊಂಡಿದ್ರು ಅಂತ ಅವರೇ ಹೇಳಬೇಕು ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಯೋಜನೆ ನೀಡುವಾಗ ಪಕ್ಕದಲ್ಲಿದ್ದ ಯಡಿಯೂರಪ್ಪ ಅವರನ್ನ ಕನಿಷ್ಠ ಸೌಜನ್ಯಕ್ಕಾದ್ರೂ ಸಭೆಗೆ ಕರೆಯಲಿಲ್ಲ. ಆಮೇಲೆ ಗ್ಲೋಬಲ್ ಕ್ರೈಸಿಸ್ ಬಂದಾಗ ಎಲ್ಡಿಎಫ್ ಹಿಂದಕ್ಕೆ ಸರಿಯಿತು. ಆಗ ಅವರಿಗೆ 400 ಕೋಟಿ ರೂಪಾಯಿ ಹಣ ವಾಪಸ್ ನೀಡಿದಾಗ ಬಿಎಸ್ವೈ ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು, ಅದರಲ್ಲಿ ದೆಹಲಿ ನಾಯಕರಿಗೆ ಎಷ್ಟು ಪಾಲ್ ಕೊಟ್ರು. ಇನ್ನ 2019ರಲ್ಲಿ ಜಗದೀಶ್ ಶೆಟ್ಟರ್ ಕೈಗಾರಿಕಾ ಸಚಿವರಾಗಿದ್ದಾಗ 1000 ಎಕರೆ ಜಾಗವನ್ನ ಕೆಐಎಡಿಬಿಗೆ ಹಸ್ತಾಂತರ ಮಾಡಿದ್ರಲ್ಲ, ಆಗ ಎಷ್ಟು ಕಮಿಷನ್ ಹೊಡೆದಿದ್ರಿ ಅಂತ ಹಳೆ ಚರಿತ್ರೆಯನ್ನೆಲ್ಲ ಅಗೆದು ತೆಗೆದು ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಇನ್ನ ಈ ಮಧ್ಯೆ ಜೆಡಿಎಸ್ ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಾಪದ ಕೂಸನ್ನ ಯಾಕೆ ಎತ್ಕೊಂಡು ತಿರುಗಾಡುತ್ತಿದ್ದೀರಿ ಅಂತ ಕಾಂಗ್ರೆಸ್ಗೆ ಖಾರವಾಗಿ ಪ್ರಶ್ನೆ ಮಾಡಿದ್ರಲ್ವಾ, ಅದಕ್ಕೂ ಎಚ್.ಸಿ. ಬಾಲಕೃಷ್ಣ ಸಖತ್ ಪಂಚ್ ಕೊಟ್ಟಿದ್ದಾರೆ. ಆ ಪಾಪದ ಕೂಸು ಸದ್ಯಕ್ಕೆ ವಿಕಲಚೇತನ ಪರಿಸ್ಥಿತಿಯಲ್ಲಿದೆ. ಆ ಕೂಸಿನ ಕೈಕಾಲು ಮುರಿದಿದ್ದು ಇದೇ ಕುಮಾರಸ್ವಾಮಿ. ಆ ಕೂಸನ್ನ ಮೊದಲು ಎತ್ಕೊಂಡವರು ಬಿಎಸ್ವೈ, ಆಮೇಲೆ ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್, ಕೊನೆಗೆ ಬೊಮ್ಮಾಯಿ ಎತ್ಕೊಂಡ್ರು. ಈಗ ಕೊನೆಯದಾಗಿ ಆ ಕೂಸಿಗೆ ಸರಿಯಾದ ಚಿಕಿತ್ಸೆ ಕೊಟ್ಟು ಬದುಕಿಸೋಕೆ ನಾವು ಹೊತ್ಕೊಂಡಿದ್ದೀವಿ ಅಂತ ಲೇವಡಿ ಮಾಡಿದ್ದಾರೆ. ಇದರ ಜೊತೆಗೆ ಬಿಡದಿಯಲ್ಲಿ ಈ ಹಿಂದೆ 80 ಲಕ್ಷದಿಂದ 1 ಕೋಟಿಗೆ ಜಮೀನು ತಗೊಳ್ತಿದ್ರು. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ 2.5 ಕೋಟಿ ರೂಪಾಯಿ ಪರಿಹಾರ ನೀಡ್ತಿದೆ. ಬಿಜೆಪಿ ಜೆಡಿಎಸ್ ಮಾಡ್ತಿರೋದು ಪಾದಯಾತ್ರೆ ಅಲ್ಲ, ಅದು ತಾವೇ ಮಾಡಿರೋ ತಪ್ಪುಗಳಿಗೆ ಮಾಡ್ತಿರೋ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಎದ್ದು ಬಿದ್ದು ನಕ್ಕಿದ್ದಾರೆ. ಸೋ ಫ್ರೆಂಡ್, ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಸಾಫ್ಟ್ ಆದ್ರು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಸಾಲಾಗಿ ಕಿಕ್ ಬ್ಯಾಕ್ ಪ್ರಶ್ನೆ ತೂರಿ ದೊಡ್ಡ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಬಾಲಕೃಷ್ಣ ಅವರ ವಿಷಾದ ಸರಿಯಾಗಿದೆಯಾ? ಮತ್ತು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಯಾರ ಆರೋಪದಲ್ಲಿ ಸತ್ಯವಿದೆ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಇಂತಹದ್ದೇ ರಾಜಕೀಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.